ಒನ್ ಇಂಡಿಯಾ ಕನ್ನಡ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಮಹಾಚಂದ್ರಗ್ರಹಣದ ವಿಶೇಷ ವಿಚಾರಗಳ ವಿಡಿಯೋಗೆ ಆತ್ಮೀಯವಾದಂತಹ ಸ್ವಾಗತ. ವೀಕ್ಷಕರೇ, ಒನ್ ಇಂಡಿಯಾ ಕನ್ನಡ ಈ ಪೇಜನ್ನ ನೀವು ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದೀರಾ, ಫಾಲೋ ಮಾಡ್ಲಿಕ್ಕೆ ಮರಿಬೇಡಿ. ಯೂಟ್ಯೂಬಲ್ಲಿ ನೋಡ್ತಾ ಇದ್ದೀರಾ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ದಯವಿಟ್ಟು ಮರಿಬೇಡಿ. ವೀಕ್ಷಕರೇ, ಮಾರ್ಚ್ 3ನೇ ತಾರೀಕು ಈ ವರ್ಷದ ಅಂದರೆ ಆಂಗ್ಲ ನೂತನ ಸಂವತ್ಸರ 2026ನೇ ಇಸ್ವಿಯ ಮೊಟ್ಟ ಮೊದಲನೆಯ ಮಹಾಚಂದ್ರ ಗ್ರಹಣ ಸಂಭವಿಸ್ತಾ ಇದೆ. ಈ ಒಂದು ಗ್ರಹಣ ಭಾರತದಲ್ಲಿ ಗೋಚಾರ ಇದೆ, ಅಂದ್ರೆ ಕಾಣಿಸ್ತಾ ಇದೆ. ಆದ್ರಿಂದ ಆಚರಣೆಯ ಬಗ್ಗೆಯೂ ಸಹ ಇರ್ತದೆ. ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ, ಗ್ರಹಣ ಭಾರತದಲ್ಲಿ ಎಷ್ಟು ಗಂಟೆಗೆ ಕಾಣಿಸ್ತಾ ಇದೆ ಅಂತ. ಈ ಒಂದು ಗ್ರಹಣವನ್ನ ಗ್ರಸ್ತೋದಯ ಚಂದ್ರಗ್ರಹಣ ಅಂತ ಕರೀತಾರೆ. ಗ್ರಸ್ತೋದಯ ಚಂದ್ರಗ್ರಹಣ ಅಂತ. ಏನದರ ಅರ್ಥ ಅಂತಂದ್ರೆ, ಚಂದ್ರೋದಯ, ಈಗ ನಮಗೆ ಸೂರ್ಯೋದಯ ಇದ್ದಂಗೆ ಚಂದ್ರೋದಯ ಇರುತ್ತಲ್ಲ, ಈ ಚಂದ್ರೋದಯ ಆಗಬೇಕಾದ್ರೆ ಗ್ರಸ್ತನಾಗಿಯೇ ಗ್ರಹಣದೊಂದಿಗೆ ಚಂದ್ರ ಉದಯನಾಗ್ತಾನೆ ಅಂತ ಅರ್ಥ ಆಯ್ತಲ್ವಾ. ಈ ಚಂದ್ರಗ್ರಹಣ ಭಾರತ ಕಾಲಮಾನದ ಪ್ರಕಾರವಾಗಿ ಆರಂಭವಾಗತಕ್ಕಂಥದ್ದು ಸ್ಪರ್ಶಕಾಲ. ಗ್ರಹಣದ ಸ್ಪರ್ಶಕಾಲ ಮಧ್ಯಾಹ್ನ 3:13 ಆರಂಭವಾಗುವುದು. ಮಧ್ಯಕಾಲ ಬಂದು ಸಾಯಂಕಾಲ 5 ಗಂಟೆಗೆ ಇರ್ತದೆ. ಹಾಗೂ ಮೋಕ್ಷಕಾಲ 6:47 ಇರ್ತದೆ. ಇಲ್ಲಿ ಗ್ರಹಣ ಸ್ಪರ್ಶಕಾಲ ಅಂದರೆ 3:13 ಇರಬಹುದು, ಮಧ್ಯಕಾಲ 5 ಗಂಟೆ ಇರಬಹುದು. ಇದು ಯಾವುದೇ ಸಂದರ್ಭದಲ್ಲೂ ಸಹ ಭಾರತದಲ್ಲಿ ಚಂದ್ರದ ಉದಯ ಆಗಿರೋದಿಲ್ಲ. ಚಂದ್ರ ಉದಯ ಆಗತಕ್ಕಂಥದ್ದೇ ಸ್ವಲ್ಪ ಜಾಗಗಳ ಆಧಾರದ ಮೇಲೆ, ಅಂದ್ರೆ ನೀವು ಎಲ್ಲಿದ್ದೀರಿ ಅನ್ನುವುದ ಆಧಾರದ ಮೇಲೆ ಭಾರತದಲ್ಲಿ ವ್ಯತ್ಯಾಸ ಆಗ್ತದೆ. ಅದು 6:34 ಕಡೆ, 6:30, 28, 6, ಯಾಕೆಂದ್ರೆ ನೀವು 6:20-22 ಹಿಡಿದು 6:40 ತನಕ ಹೆಚ್ಚು ಕಡಿಮೆ ಭಾರತಾದ್ಯಂತ ನೀವೆಲ್ಲೆಲ್ಲಿದ್ದೀರಾ ಅಥವಾ ಕರ್ನಾಟಕದಾದ್ಯಂತ ನೀವೆಲ್ಲೆಲ್ಲಿದ್ದೀರಾ ಅನ್ನೋದ್ರ ಮೇಲೆ ಚಂದ್ರೋದಯದ ಸಮಯ ವ್ಯತ್ಯಾಸ ಆಗುತ್ತೆ. ಸೊ ಆದ್ರಿಂದ ನಮಗೊಂದು ರೂಲ್ ಇದೆ, ಏನಂತಂದ್ರೆ ಹಗಲಿನಲ್ಲಿ ಉಂಟಾಗುವ ಚಂದ್ರಗ್ರಹಣ ರಾತ್ರಿಯಲ್ಲಿ ಉಂಟಾಗುವ ಸೂರ್ಯಗ್ರಹಣಗಳು ಆಚರಣೆಗಿರಲ್ಲ, ಯಾಕೆಂದ್ರೆ ಕಾಣಲ್ಲ ಅಂತ. ಆದ್ರೆ ಇಲ್ಲೇನಾಗಿದೆ, ಒಂದು 10 ನಿಮಿಷಗಳ ಕಾಲ, ಯಾಕೆಂದ್ರೆ ಒಂದು 6:47 ಗ್ರಹಣ ಮುಕ್ತಾಯ ಆಗುತ್ತೆ. ಅಂದ್ರೆ ಚಂದ್ರ ಗ್ರಸ್ತನಾಗಿಯೇ ಉದಯನಾಗ್ತಂಗೆ, ಚಂದ್ರೋದಯ ಗ್ರಹಣ ಹಾಕೊಂಡೇ ಚಂದ್ರೋದಯ ಆಗ್ಬಿಡುತ್ತೆ. ಕೆಲವ್ರ ಕಡೆ 20 ನಿಮಿಷ ಚಂದ್ರಗ್ರಹಣ ಕಂಡ್ರೆ, ಕೆಲವು ಕಡೆ 5 ನಿಮಿಷ ಸಿಗುತ್ತೆ, ಕೆಲವು ಕಡೆ 7 ನಿಮಿಷ ಸಿಗ್ಬಹುದು, ವ್ಯತ್ಯಾಸ ಆಗತ್ತೆ. ಆದರೆ ಒಂದು ನೆನಪಿಟ್ಕೊಳ್ಬೇಕು, ಚಂದ್ರಗ್ರಹಣ ಅನ್ನುವಂಥದ್ದು ಕಾಣಿಸ್ತಾ ಇದೆ. ಸೊ ಇಲ್ಲೇನಾಗುತ್ತೆ, ಆಚರಣೆ ವಿಚಾರಗಳು ಬಂದಾಗ ಗ್ರಹಣ ಇದೆ ಅಂತಂದಾಗ ಬಹುಮುಖ್ಯವಾಗಿ ಕಾಣಿಸ್ತಾ ಇದೆ, ಆಚರಣೆ ಇದೆ ಅಂತಂದಾಗ ಹೊರಗಡೆ ಸುತ್ತಾಡ್ತಕ್ಕಂಥದ್ದು ನಿಷಿದ್ಧ ಮಾಡ್ತಾರೆ. ಶಾಸ್ತ್ರಗಳ ಪ್ರಕಾರ ನಿಷಿದ್ಧ ಇದೆ. ಅದರಲ್ಲೂ ನಾವು ಹೇಳ್ತಕ್ಕಂಥದ್ದು ಗರ್ಭಿಣಿ ಸ್ತ್ರೀಯರಿರಬಹುದು, ವಯೋವೃದ್ಧರಿರಬಹುದು, ಅಥವಾ ಅನಾರೋಗ್ಯ ಪೀಡಿತರಿರಬಹುದು. ಅನಾವಶ್ಯಕ ಓಡಾಟ ಅನ್ನುವಂಥದ್ದು ಮಾಡಬೇಡಿ ಅಂತ. ಆಸ್ಪತ್ರೆಗೆ ಹೋಗಬೇಕು, ವೈದ್ಯರನ್ನ ಭೇಟಿ ಮಾಡಬೇಕು, ಖಂಡಿತವಾಗಿ ಮಾಡಿ ಅಂತ. ಇಲ್ಲಿ ಸಶಕ್ತರಿಗೆ ಅಂದ್ರೆ ಆರೋಗ್ಯ ಸಂಪೂರ್ಣ ಚೆನ್ನಾಗಿರ್ತಕ್ಕಂಥವ್ರಿಗೆ ಮಾತ್ರ ಕೆಲವಿಷ್ಟು ರೂಲ್ಸ್ ಅನ್ನು ಹಾಕ್ತಾರೆ. ಏನಂದ್ರೆ ಅಂದ್ರೆ 3ನೇ ತಾರೀಕು ಗ್ರಹಣದ ದಿವಸವೇ ನೀವು ಒಂದು ಬೆಳಗ್ಗೆ 10 ಗಂಟೆಯ ನಂತರ ಏನು ಆಹಾರ ಸೇವನೆಯನ್ನು ಮಾಡಬೇಡಿ ಅನ್ನುವಂಥದ್ದು. ಇನ್ನು ಚಿಕ್ಕ ಮಕ್ಕಳಿರಬಹುದು, ಅನಾರೋಗ್ಯರಿರಬಹುದು, ಅಥವಾ ವಯೋವೃದ್ಧರಿರ್ಬೋದು, ಗರ್ಭಿಣಿ ಸ್ತ್ರೀ ಇರಬಹುದು, ಅವರಿಗೆಲ್ಲ ಯಾವುದೇ ರೀತಿಯಾದಂತಹ ಆಹಾರ ಸೇವನೆ ಮಾಡಬಾರದು ಅನ್ನುವ ಒತ್ತಡ ಖಂಡಿತವಾಗಿ ಇರೋದಿಲ್ಲ, ಗೊತ್ತಲ್ವಾ. ಈ ಗ್ರಹಣದ ಆದಿಯಲ್ಲಿ, ಮಧ್ಯದಲ್ಲಿ, ಅಂತ್ಯದಲ್ಲಿ 3 ಸ್ನಾನ ಮಾಡಲಿಕ್ಕೆ ಆಗಲ್ಲ. ಸಾಮಾನ್ಯವಾಗಿ ಗ್ರಹಣ ಅಂತಂದಾಗ ಗ್ರಹಣದ ಆದಿಯಲ್ಲಿ ಒಂದು ಸ್ನಾನ, ಗ್ರಹಣದ ಮಧ್ಯದಲ್ಲಿ ಒಂದು ಸ್ನಾನ, ಗ್ರಹಣದ ಅಂತ್ಯದಲ್ಲಿ ಒಂದು ಸ್ನಾನ ಅಂತ 3 ಸ್ನಾನಗಳನ್ನು ನಾವು ಹೇಳ್ತೇವೆ. ಆ ಯಾವುದನ್ನೂ ಸಹ ಈ ಒಂದು ಗ್ರಹಣದಲ್ಲಿ ಮಾಡ್ಲಿಕ್ಕಾಗಲ್ಲ, ಯಾಕೆಂದ್ರೆ ಸಿಗೋದು ನಿಮಗೆ 5-10-15 ನಿಮಿಷ ಮಾತ್ರ ಗ್ರಹಣದ ಸಮಯ ಸಿಗೋದು. ಆದ್ದರಿಂದ ಏನು ಮಾಡಬಹುದು ಅಂತಂದ್ರೆ, ಗ್ರಹಣ ಆರಂಭಕ್ಕೂ ಮುನ್ನವೇ ಸ್ನಾನ ಮಾಡಿಕೊಂಡು ಕುಳಿತುಕೊಂಡು ದೇವರ ಮನೆಯಲ್ಲಿ ದೀಪ ಹಚ್ಕೊಂಡು ಕುಳಿತುಕೊಂಡು, ಗ್ರಹಣದ ಸಮಯದಲ್ಲಿಯೂ ಸಹ ಸಾಧ್ಯವಾದರೆ ನಿಮ್ಮ ಮನೆ ದೇವರದು ಅಥವಾ ಓಂ ನಮಃ ಶಿವಾಯ, ಓಂ ನಮೋ ನಾರಾಯಣಾಯ, ನಿಮಗೆ ಇಷ್ಟವಾದ ದೇವರ ಜಪಗಳನ್ನು ಮಾಡಬಹುದು. ಆ ಗ್ರಹಣದ ಸಮಯದಲ್ಲಿ ನೀವು ದಾನಾದಿಗಳನ್ನು ಕೊಡಲಿಕ್ಕೆ ತೆಗೆದಿಡತಕ್ಕಂಥದ್ದು ಏನು, ಒಂದು 5 ಬೊಗಸೆಯಷ್ಟು ಹುರುಳಿ, ಒಂದು 5 ಬೊಗಸೆಯಷ್ಟು ಭತ್ತ, ಯಾಕೆಂದ್ರೆ ಚಂದ್ರನ ಧಾನ್ಯ ಭತ್ತ. ಸೊ ಅಥವಾ ಅಕ್ಕಿ ಯಾವ್ದಾದ್ರು ಪರವಾಗಿಲ್ಲ, ಒಂದು 5 ಬೊಗಸೆ, ಅದು ಒಂದು 5 ಬೊಗಸೆ ಇದನ್ನ ಪಾತ್ರೆಯಲ್ಲಿ ತೆಗೆದಿಟ್ಟು ತುಳಸಿ ನೀರು ಬಿಟ್ಟಿಡಬಹುದು. ಮನೆಯಲ್ಲೆಲ್ಲರೂ ಮುಟ್ಕೊಂಬಿಡಿ ಅಂತ ಹೇಳಿ ಮರುದಿನ ಬೆಳಗ್ಗೆ ಅಂದ್ರೆ 4ನೇ ತಾರೀಕು ಬೆಳಗ್ಗೆ ಹತ್ತಿರದ ದೇವಸ್ಥಾನದಲ್ಲಿ ಅದನ್ನ ಎಲ್ಲರೂ ದಾನ ಮಾಡತಕ್ಕಂಥದ್ದು ಅತ್ಯುತ್ತಮವಾಗಿರ್ತದೆ. ಇಷ್ಟೇ ಅಲ್ಲ, ಇನ್ನೊಂದು ಗಮನಿಸಬೇಕಾದಂತಹ ವಿಚಾರ, ನಿಮ್ಮ ರಾಶಿಗೆ ಈ ಗ್ರಹಣ ಯಾವ ಫಲವನ್ನ ಕೊಡ್ತಾ ಇದೆ ಅನ್ನುವಂಥದ್ದನ್ನ ಗಮನಿಸಬೇಕಾಗತ್ತೆ. ಈ ಚಂದ್ರಗ್ರಹಣ ಪೂರ್ವ ಫಲ್ಗುಣಿ ನಕ್ಷತ್ರ ಸಿಂಹ ರಾಶಿಯಲ್ಲಿ ಗ್ರಹಣ ಸಂಭವಿಸ್ತಾ ಇದೆ ಅಂತಂದ್ರೆ, ನಿಮ್ಮ ರಾಶಿಯಿಂದ
ಸಿಂಹರಾಶಿ ಎಷ್ಟನೇ ರಾಶಿ ಅನ್ನುವಂಥದ್ದು ಬಹಳ ಮುಖ್ಯವಾಗಿರುತ್ತೆ. ನಿಮ್ಮ ರಾಶಿಯಿಂದ 2ನೇ ರಾಶಿ ಅಥವಾ 5ನೇ ರಾಶಿ ಅಥವಾ 7ನೇ ರಾಶಿ ಅಥವಾ 9ನೇ ರಾಶಿಯಲ್ಲಿ ಗ್ರಹಣ ಆದಾಗ ನಿಮಗೆ ಅದು ಮಿಶ್ರ ವಿಚಿತ್ರ ಫಲ ಅಂತ. ನಿಮ್ಮದೇ ರಾಶಿಯಲ್ಲಿ ಗ್ರಹಣ ನಿಮ್ಮ ರಾಶಿಯಿಂದ 4ನೇ ರಾಶಿಯಲ್ಲಿ 8ನೇ ರಾಶಿಯಲ್ಲಿ ಅಥವಾ 12ನೇ ರಾಶಿಯಲ್ಲಿ ಗ್ರಹಣ ಆದರೆ ನಿಮಗೆ ಅದು ಅಶುಭ ಫಲ ಅಂತ ಹೇಳ್ತಾರೆ. ಹಾಗೂ ನಿಮ್ಮ ರಾಶಿಯಿಂದ 3, 6, 10, 11ನೇ ರಾಶಿಗಳಲ್ಲಿ ಗ್ರಹಣ ಆದರೆ ಅದು ನಿಮಗೆ ಶುಭ ಫಲ ಅಂತ ಹೇಳ್ತಾರೆ. ಸೊ ಮೇಷಾದಿ ಎಣಿಸ್ಕೊಂಡು ಬಂದಾಗ ಮೇಷರಾಶಿಯವರಿಗೆ ನಿಮ್ಮ ರಾಶಿಯಿಂದ 5ನೇ ರಾಶಿಯಲ್ಲಿ ಗ್ರಹಣ ಆಗೋದ್ರಿಂದ ಮೇಷರಾಶಿಯವರಿಗೆ ಮಿಶ್ರ ವಿಚಿತ್ರ ಫಲವಾಗಿರುತ್ತೆ. ಇನ್ನು ವೃಷಭ ರಾಶಿಯವರಿಗೆ ನಿಮ್ಮ ರಾಶಿಯಿಂದ 4ನೇ ರಾಶಿಯಲ್ಲಿ ಗ್ರಹಣ ಆದ್ರಿಂದ ನಿಮಗೆ ಅಶುಭ ಫಲವಾಗಿರುತ್ತೆ. ಇನ್ನು ಮುಂದಿನ ರಾಶಿ ಮಿಥುನ ರಾಶಿಯವರು ನಿಮ್ಮ ರಾಶಿಯಿಂದ 3ನೇ ರಾಶಿಯಲ್ಲಿ ಗ್ರಹಣ ಆಗೋದ್ರಿಂದ ನಿಮಗೆ ಶುಭ ಫಲ, ಒಳ್ಳೆಯ ಫಲವಾಗಿರುತ್ತೆ. ಕರ್ಕಾಟಕ ರಾಶಿಯವರಿಗೆ ನಿಮ್ಮ ರಾಶಿಯಿಂದ 2ನೇ ರಾಶಿಯಲ್ಲಿ ಗ್ರಹಣ ಆಗಿರೋದ್ರಿಂದ ನಿಮಗೆ ಅದು ಮಿಶ್ರ ವಿಚಿತ್ರ ಫಲವಾಗಿರುತ್ತೆ. ಸಿಂಹ ರಾಶಿಯವರಿಗೆ ನಿಮ್ಮ ರಾಶಿಯಲ್ಲೇ ಗ್ರಹಣ ಆದ್ರಿಂದ ಪೂರ್ವ ಫಲ್ಗುಣಿ ನಕ್ಷತ್ರ ಹಾಗೂ ಯಾವುದೇ ನಕ್ಷತ್ರದ ಸಿಂಹ ರಾಶಿಯವರಿಗೆ ಇದು ಅಶುಭ ಫಲವೇ ಆಗಿರುತ್ತೆ. ಇನ್ನು ಕನ್ಯಾ ರಾಶಿಯವರಿಗೆ ನಿಮ್ಮ ರಾಶಿಯಿಂದ 12ನೇ ರಾಶಿಯಲ್ಲಿ ಗ್ರಹಣ ಆದ್ರಿಂದ ನಿಮಗೆ ಅದು ವ್ಯಯ ಅಂದ್ರೆ ಅಶುಭ ಫಲ, ಚೆನ್ನಾಗಿಲ್ಲ ಫಲ ಅಂತ ಕನ್ಯಾ ರಾಶಿಯವರಿಗೆ ಅಶುಭ ಫಲವಾಗಿರುತ್ತೆ. ಇನ್ನು ತುಲಾ ರಾಶಿಯವರಿಗೆ ನಿಮ್ಮ ರಾಶಿಯಿಂದ 11ನೇ ರಾಶಿಯಲ್ಲಿ ಗ್ರಹಣ ಆದ್ರಿಂದ ನಿಮಗೆ ಶುಭ ಫಲವಾಗಿರುತ್ತೆ. ಇನ್ನು ವೃಶ್ಚಿಕ ರಾಶಿಯವರಿಗೆ ನಿಮ್ಮ ರಾಶಿಯಿಂದ 10ನೇ ರಾಶಿಯಲ್ಲಿ ಗ್ರಹಣ ಆದ್ರಿಂದ ವೃಶ್ಚಿಕ ರಾಶಿಯವರಿಗೂ ಈ ಗ್ರಹಣ ಶುಭ ಫಲವಾಗಿರುತ್ತೆ. ಇನ್ನು ಧನುರಾಶಿಯವರಿಗೆ ನಿಮ್ಮ ರಾಶಿಯಿಂದ 9ನೇ ಮನೆಯಲ್ಲಿ ಗ್ರಹಣ ಆದ್ರಿಂದ ಧನುರಾಶಿಯವರಿಗೆ ಮಿಶ್ರ ವಿಚಿತ್ರ ಫಲವಾಗಿರುತ್ತೆ. ಇನ್ನು ಮಕರ ರಾಶಿಯವರಿಗೆ ನಿಮ್ಮ ರಾಶಿಯಿಂದ 8ನೇ ರಾಶಿಯಲ್ಲಿ ಗ್ರಹಣ ಆದ್ರಿಂದ ಮಕರ ರಾಶಿಯವರಿಗೆ ಅಶುಭ ಫಲ, ಕೆಟ್ಟ ಫಲವಾಗಿರುತ್ತೆ. ಇನ್ನು ಕುಂಭ ರಾಶಿಯವರಿಗೆ ನಿಮ್ಮ ರಾಶಿಯಿಂದ 7ನೇ ರಾಶಿಯಲ್ಲಿ ಗ್ರಹಣ ಆದ್ರಿಂದಾಗಿ ಮಿಶ್ರ ವಿಚಿತ್ರ ಫಲವಾಗಿರುತ್ತೆ. ಇನ್ನು ಮೀನ ರಾಶಿಯವರಿಗೆ ನಿಮ್ಮ ರಾಶಿಯಿಂದ 6ನೇ ರಾಶಿಯಲ್ಲಿ ಗ್ರಹಣ ಆದ್ರಿಂದ ನಿಮಗೆ ಅದು ಶುಭ ಫಲ, ಒಳ್ಳೆಯ ಫಲವಾಗಿರುತ್ತೆ. ಸೊ ದ್ವಾದಶ ರಾಶಿಯಲ್ಲೂ ಸಹ 4 ರಾಶಿಗೆ ಶುಭ, 4 ರಾಶಿಗೆ ಅಶುಭ, 4 ರಾಶಿಗೆ ಮಿಶ್ರ ಫಲ ಅಂತ ಇರುತ್ತೆ. ಇದಾಯ್ತಲ್ವಾ? ಸೊ ಅದರಿಂದ ಗಮನಿಸ್ಕೊಳ್ಳಿ, ಮೇಷರಾಶಿ, ಕರ್ಕಾಟಕ ರಾಶಿ, ಧನುರ್ರಾಶಿ ಹಾಗೂ ಕುಂಭರಾಶಿಯವರಿಗೆ ಮಿಶ್ರ ವಿಚಿತ್ರ ಫಲವಾಗಿರಲಿದೆ. ಅದೇ ರೀತಿಯಲ್ಲಿ ವೃಷಭ ರಾಶಿ, ಸಿಂಹ ರಾಶಿ, ಆಮೇಲೆ ಮಕರ ರಾಶಿ, ಕನ್ಯಾ ರಾಶಿ, ಈ 4 ರಾಶಿಯವರಿಗೆ ಅಶುಭ ಫಲವಾಗಿರುತ್ತೆ. ಇನ್ನು ಮಿಕ್ಕಂತೆ ಶುಭ ಫಲ ಇರತಕ್ಕಂಥದ್ದು ಮಿಥುನ ರಾಶಿಯವರಿಗೆ ಶುಭ ಫಲ ಇದೆ, ತುಲಾ ರಾಶಿಯವರಿಗೆ ಶುಭ ಫಲ ಇದೆ, ವೃಶ್ಚಿಕ ರಾಶಿಯವರಿಗೆ ಶುಭ ಫಲ ಇದೆ, ಮೀನ ರಾಶಿಯವರಿಗೆ ಶುಭ ಫಲ ಇದೆ. ಸೊ ಈ ರೀತಿಯಾಗಿ 4 ರಾಶಿಗೆ ಶುಭ, 4 ರಾಶಿಗೆ ಅಶುಭ, 4 ರಾಶಿಗೆ ಮಿಶ್ರ ಫಲ. ಈ 12 ರಾಶಿಯವರು ಸಹ ಕಡ್ಡಾಯವಾಗಿ ಗ್ರಹಣದ ಪರಿಹಾರಗಳನ್ನು ಮಾಡಿಕೊಳ್ತಕ್ಕಂಥದ್ದು. ಅಶುಭ ಫಲ ಇರೋರಿಗೆ ಶುಭ ಫಲ ಆಗಲಿಕ್ಕೆ, ಮಿಶ್ರ ಫಲ ಇರೋರಿಗೆ ಅಶುಭ ಆಗಬಾರ್ದು, ಶುಭ ಮಾತ್ರ ಆಗಬೇಕು ಅನ್ನೋರಿಗೆ, ಇನ್ನು ಶುಭ ಫಲ ಇರೋರಿಗೆ ಆ ಶುಭ ಫಲ ಚೆನ್ನಾಗಿ ಕೆಲಸ ಮಾಡಬೇಕು, ಒಳ್ಳೆ ಕೆಲಸಗಳು ಮಾಡಬೇಕು, ಒಳ್ಳೆಯದಾಗಬೇಕು ಅನ್ನೋದಕ್ಕೆ ಪರಿಹಾರ ಮುಖ್ಯವಾಗಿರುತ್ತೆ. ಮೊಟ್ಟ ಮೊದಲನೇದಾಗಿ ಒಂದು 5 ಬೊಗಸೆಯಷ್ಟು ಹುರುಳಿ, 5 ಬೊಗಸೆಯಷ್ಟು ಭತ್ತ, ಇದನ್ನ ತೆಗೆದಿಟ್ಕೊಳ್ಬೇಕು. ಅದನ್ನ ಮರುದಿನ ಬೆಳಗ್ಗೆ 4ನೇ ತಾರೀಕು ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಮನೆ ಹತ್ತಿರದಿರುವ ಯಾವುದೋ ದೇವಸ್ಥಾನ ತಗೊಂಡೋಗೋದನ್ನ ದಾನ ಮಾಡಬಹುದಾಗಿರ್ತದೆ. ಇಲ್ಲ ವಿಶೇಷವಾದಂತಹ ಪರಿಹಾರಕ್ಕೆ ನಾವು ನಮ್ಮ ಯಾಗಶಾಲೆಯಲ್ಲಿ ವಿಶೇಷವಾಗಿ ಚಂದ್ರಗ್ರಹಣದ ದಿನ, ಚಂದ್ರಗ್ರಹಣ ಮುಗಿದ ನಂತರ ಅಂದ್ರೆ 6:30 ಮೇಲೆ ನಾವೇ ಮಹಾ ಚಂದ್ರಗ್ರಹಣ ಶಾಂತಿ ಹೋಮ, ಕುಬೇರ ಲಕ್ಷ್ಮಿ ಹೋಮ, ರಣಬಾಧ ನಿವಾರಕ ಮಹಾಗಣಪತಿ ಹೋಮ, ಗುರು ಶಾಂತಿ, ಶನಿ ಶಾಂತಿ, ನವಗ್ರಹ ಶಾಂತಿ ಹೋಮಗಳನ್ನೆಲ್ಲ ಮಾಡ್ತಾ ಇದ್ದೇವೆ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ನಂಬರ್ನ ಸಂಪರ್ಕಿಸಬಹುದು. ನಮ್ಮನ್ನು ಖಂಡಿತವಾಗಿ ಕಾಲ್ ಅಥವಾ ವಾಟ್ಸಪ್ ಮಾಡಿದ್ರೆ ಖಂಡಿತ ನಾವು ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತೇವೆ. ಲೈವ್ ಅಲ್ಲಿ ಗ್ರಹಣ ಶಾಂತಿ ಹೋಮವನ್ನು ನೋಡಬಹುದು. ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸ್ಕೊಳ್ಳಲಿದ್ದೇವೆ. ಸೊ ಒಳ್ಳೆಯದಾಗಲಿ, ಎಲ್ಲರಿಗೂ ಸಹ ನಮಸ್ಕಾರ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.